ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಿನಾಂಕ 2/3/2026 ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸ್ಥಗಿತಗೊಂಡಿದ್ದ ರೈತರ FID-EKYC ಕಾರ್ಯವನ್ನು ಪುನಃ ಪ್ರಾರಂಭಿಸಲಾಗಿದೆ. ಜಾಲಹಳ್ಳಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಸಿಬ್ಬಂದಿಗಳು ಆದ ಪ್ರವೀಣ ಅವರು ಟಿವಿ 20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿ, ಸರ್ವರ್ ಸಮಸ್ಯೆಯಿಂದಾಗಿ ತಾತ್ಕಾಲಿಕವಾಗಿ ನಿಲ್ಲಿಸಿದ FID-EKYC ಕಾರ್ಯ ಇದೀಗ ಪುನರ್ ಆರಂಭಗೊಂಡಿದ್ದು ರೈತರಿಗೆ ಅನುಕೂಲವಾಗುವಂತೆ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘ ರೈತ ಸೇನೆ ಮುಖಂಡರು ಆದ ಮಹದೇವ್ ಯಾದವ್ ಮಾತನಾಡಿ, 28/2/2026 ಟಿವಿ 20 ಕನ್ನಡ ವಾಹಿನಿ ರೈತರ ಸಮಸ್ಯೆ ಕುರಿತು ವರದಿ ಪ್ರಸಾರ ಮಾಡಿತ್ತು. ಆ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದು ಅದರ ಫಲಶ್ರುತಿಯಾಗಿ ಇಂದು FID-EKYC ಪ್ರಾರಂಭಗೊಂಡಿದೆ. ದಿನಾಂಕ ವಿಸ್ತರಣೆಯೂ ಕೂಡ ನಡೆದಿದ್ದು ರೈತರ ಪರವಾಗಿ ನಿಂತು ವರದಿ ಪ್ರಸಾರ ಮಾಡಿದ ಚಾನೆಲ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಜಾಲಹಳ್ಳಿಯ ಮುಖಂಡರು ಆದ ರಂಗಣ್ಣ ಕೋಲ್ಕಾರ್ ಮಾತನಾಡಿ, ಜಾಲಹಳ್ಳಿ ಹಾಗೂ ದೇವದುರ್ಗ ಭಾಗದಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದ್ದರಿಂದ ರೈತರಿಗೆ ತೊಂದರೆಯಾಗಿತ್ತು. ಮಾಧ್ಯಮ ವರದಿಗೆ ಸ್ಪಂದನೆ ದೊರೆತಿದ್ದು ಇದೀಗ ಸಮಸ್ಯೆ ಪರಿಹಾರವಾಗಿದೆ ಅಂತ ಹೇಳಿದ್ರು. ರೈತರ ಪರವಾಗಿ ಹೋರಾಡಿದ ಟಿವಿ 20 ಕನ್ನಡ ವಾಹಿನಿಗೆ ಅಭಿನಂದನೆಗಳ ಮಹಾಪೂರವನ್ನು ಅರ್ಪಿಸಿದ್ರು. ಎಲ್ಲ ರೈತ ಬಾಂಧವರಿಗೆ ಈ ಮೂಲಕ ತಿಳಿಸುವುದೆಂದರೆ ರೈತ ಸಂಪರ್ಕ ಕೇಂದ್ರದಿಂದ ಈ ಮೂಲಕ ತಿಳಿಸುವುದೆಂದರೆ ಈಗಾಗಲೇ ರೈತ ಬಾಂಧವರು ಈ KYC ಮಾಡಿಸಿದ್ದಾರೆ. ಈ ಸರ್ವರ್ ಇಶ್ಯೂ ಕಾರಣ ಈ KYC ಆಗ್ತಿದ್ದಿಲ್ಲ. ಈಗ ಮತ್ತೆ ದಿನಾಂಕವನ್ನು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಎಲ್ಲ ರೈತ ಬಾಂಧವರು ತಪ್ಪದೇ ಈ ಒಂದು ಕಾರ್ಯಕ್ರಮದ ಸೌಲಭ್ಯವನ್ನು ಪಡ್ಕೊಳ್ಬೇಕು. ಹಾಗೂ ಎಲ್ಲ ರೈತ ಬಾಂಧವರು ತಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆ, ಆಮೇಲೆ ಪಾಸ್ಬುಕ್ ತಗೊಂಡು ನಮ್ಮ RSK ರೈತ ಸಂಪರ್ಕ ಕೇಂದ್ರ ಅಲ್ಲಿ ಅಥವಾ ಗ್ರಾಮವನ್ನ ಲಾಗಿನ್ಗಳಲ್ಲಿ ಲಿಂಕ್ ಮಾಡಬೇಕು. ಈ ಲಿಂಕ್ ಮಾಡುವ ಪ್ರಕ್ರಿಯೆ ದಿನಕ್ಕೆ ಎಕ್ಸ್ಟೆಂಡ್ ಆಗಿದೆ. ರೈತರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇನ್ನು ಡೇಟ್ ಹಂಗೆ ಮುಂದುವರಿತದೆ. ಆದಷ್ಟು ಎಲ್ಲ ರೈತ ಬಾಂಧವರು ಕಡ್ಡಾಯವಾಗಿ ಈ ಸೌಲಭ್ಯವನ್ನು ಪಡೆದುಕೊಳ್ಬೇಕು. ನಾನು ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ, ಜಾಲಹಳ್ಳಿ ರೈತ ಸಂಪರ್ಕ ಕೇಂದ್ರ. ಧನ್ಯವಾದ. KYC ಜೋಡಣೆ ಮಾಡುವ ಸಂಬಂಧ ಕೃಷಿ ಇಲಾಖೆಯಲ್ಲಿ ಹಲವಾರು ಗೊಂದಲಗಳ ಮಧ್ಯೆ ಜನರು ಭಾಳಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಟಿವಿ 20 ಕನ್ನಡ ಮೊನ್ನೆ ನಡೆದ ಸಂದರ್ಶನದಲ್ಲಿ ರೈತರ ಕೂಡನ್ನು ಸವಿಸ್ತಾರವಾಗಿ ಪ್ರಸಾರ ಮಾಡಿರ್ತಕ್ಕಂಥ ಟಿವಿ 20 ಕನ್ನಡ ಇವರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ರೈತರಿಗೆ ಭಾಳಷ್ಟು ತೊಂದರೆ ಆಗಿತ್ತು. ಇದರಿಂದ ಭಾಳಷ್ಟು ಅಂದರೆ ಈ ಕಡೆ ಕೆಲಸಕ್ಕೆ ಹೋಗಲಾರದಂಥ ಪರಿಸ್ಥಿತಿ, ಮತ್ತು ಅಧಿಕಾರಿಗಳ ಜೊತೆಗೆ ಇಲ್ಲಿ ಬಂದು ಜೋಡಣೆ ಮಾಡುವಂಥ ವ್ಯವಸ್ಥೆ ಭಾಳಷ್ಟು ಹದಗೆಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕಣ್ತರಿಸುವಂಥ ಕೆಲಸ ಇವತ್ತು ಟಿವಿ 20 ಕನ್ನಡ ಮಾಡಿದ್ದೆ. ಅದಕ್ಕಾಗಿ ಇವತ್ತು ಅಧಿಕಾರಿಗಳು ಯಾಕಂತ ಕೇಳಿದ್ರೆ ಇವತ್ತು ಅದರ ಜೊತೆಗೇ ಅಧಿಕಾರಿಗಳು ಕೂಡ ರೈತರ ಗೋಳನ್ನು ನೋಡಿ ಸ್ಪಂದಿಸಿ ಜನಪ್ರತಿನಿಧಿ ಜೊತೆ ಮಾತಾಡಿ ಸರ್ಕಾರದ ಗಮನಕ್ಕೆ ತಂದ ಮೇಲೆ ಇವತ್ತು ಸರ್ಕಾರ ಕೂಡ ಕಣ್ತೆರೆದು ರೈತರಿಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಅವಧಿಯ ವಿಸ್ತೀರ್ಣವನ್ನು ವಿಸ್ತರಿಸಿದ್ದಾರೆ. ಇನ್ನು 15 ದಿನ ಅಥವಾ 1 ತಿಂಗಳ ಕಾಲ ಅವಧಿ ಇರ್ತದೆ. ಅದಕ್ಕಾಗಿ ದಯವಿಟ್ಟು ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಅದ್ರ ಜೊತೆಗೇ ಏನಾದರೂ ತೊಂದರೆಗಳಿದ್ದರೆ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ, ಏನಾದರೂ ತೊಂದರೆ ಇದ್ದರೆ ಅಧಿಕಾರಿಗಳ ಜೊತೆ ಮಾತಾಡಿ ಆ ತೊಂದರೆಯನ್ನು ನಿವಾರಿಸಿ ಆ ಒಂದು KYCಯನ್ನು ನೀವು ಜೋಡಣೆ ಮಾಡಿಕೊಳ್ತೀರಿ ಮತ್ತು ನಿಮ್ಮ ಖಾತೆಗಳನ್ನು ಮಾಡಿಕೊಳ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕೊನೆಯದಾಗಿ ಮತ್ತೊಮ್ಮೆ ಟಿವಿ 20 ಕನ್ನಡ ಇವರಿಗೆ ನಮ್ಮ ಜಾಲಹಳ್ಳಿ ವಲಯದ ಮತ್ತು ಅಧಿಕಾರಿಗಳ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಇವತ್ತು ಟಿವಿ 20 ಕನ್ನಡ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದ. ಟಿವಿ 20 ಕನ್ನಡ ಚಾನಲ್ದವರಿಗೆ ನಮ್ಮ ರೈತ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ ಟಿವಿ 20 ಕನ್ನಡ ಚಾನಲ್ದವರು ಒಂದು ರೈತರ ಪರವಾಗಿ ನಿಂತಿದೆ. ರೈತರ ಆಫೀಸು ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮೊನ್ನೆ KYC ಅದು ಮಾಡೋದು 28ಗೆ ಸ್ಥಗಿತಗೊಳಿಸಿದ್ರು. ಅದನ್ನು ರೈತರಿಗೆ ಪ್ರಾಬ್ಲಮ್ ಆಗ್ತದೆ. ಇನ್ನು ಕೆಲವು ರೈತರು ಭಾಳ ಮಾಡಿಸಿಲ್ಲ, ಅವರಿಗೆ ತೊಂದರೆ ಆಗ್ತಿದೆ. ಹಂಗಾಗಿ ಇನ್ನು ಒಂದು ನಿಗದಿತ ಟೈಮ್ ನಮಗೆ ಮುಂದೆ ಕಾಲಾವಕಾಶ ಮಾಡಿಕೊಡ್ಬೇಕಂತ ಅಧಿಕಾರಿಗಳಲ್ಲಿ ಕೇಳಿದಾಗ ಅಧಿಕಾರಿಗಳು ಟಿವಿ 20 ಕನ್ನಡ ಚಾನಲ್ದವರಿಗೆ
ಸ್ಪಂದಿಸಿ ಅದನ್ನು ಡೇಟು ಮುಂದೂಡಲಾಗಿದೆ. ರೈತರು ಆತಂಕ ಪಡುವುದು ಏನಿಲ್ಲ. ಮುಂದಿನ ದಿನಗಳಲ್ಲಿ ಬಂದು ಈ ಆಫೀಸಿಗೆ ರೈತರು ತಮ್ಮ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಸಲ್ಲಿಸಿ ಈ ಒಂದು ಸರ್ಕಾರ ಯೋಜನೆ ಪಡಿಬೇಕಂತಂದು ನಾನು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರು ಆದ ಮುದುರಂಗಪ್ಪ ವಠಾರ, ಶರಣಗೌಡ ಕಮಲದಿನ್ನಿ, ಜಾಕೀರ್ ಹುಸೇನ್ ಆರತಿ, ಜಿಲ್ಲಾ ರೈತ ಸಂಘ ಸೇನೆ ಗೌರವ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ್ ಪಾಟೀಲ್, ತಾಲೂಕು ರೈತ ಸಂಘ ರೈತ ಸೇನೆ ಅಧ್ಯಕ್ಷರು ಆದ ಮಹದೇವಪ್ಪ ಯಾದವ್, ದುರ್ಗಪ್ಪ ಅರ್ಕೇಡ, ಜಾಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ರಂಗಣ್ಣ ಕೋಲ್ಕಾರ್, ಗ್ರಾಮದ ಮುಸ್ತಫಾ ಯಾದಗಿರಿ ಸೇರಿ ಸುತ್ತಮುತ್ತಲಿನ ರೈತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಸಿಬ್ಬಂದಿಯವರು ಈ ವೇಳೆ ಉಪಸ್ಥಿತರಿದ್ದರು. 28/2/2026 ಪ್ರಸಾರಗೊಂಡ ವರದಿಯ ಫಲಶ್ರುತಿಯಾಗಿ ಇಂದು ರೈತರಿಗೆ ಸಹಕಾರಿಯಾಗಿರುವುದು ವಿಶೇಷವಾಗಿದೆ. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.